ಸಂತೋಷವಾದ ಸುದ್ದಿ ಏನೆಂದರೆ ಹಲವಾರು ವರ್ಷ ಸುಮಾರು 1991ನೇ ಇಸ್ವಿಯಿಂದ ಸರ್ಕಾರನ ಹಲವಾರು ಸಲ ಕೇಳಿದ್ವಿ. ಮಾನ್ಯ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಹಲವಾರು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ನಮ್ಮ ಲಾರಿ ಮಾಲೀಕರ ಸಂಘಕ್ಕಾಗಲಿ ಲಾರಿಯವರಿಗಾಗಲಿ. 8th ಸ್ಟ್ಯಾಂಡರ್ಡು ಓದ್ರದ ಲೈಸೆನ್ಸ್ ಅಂತ ಹೇಳೋದನ್ನು ರದ್ದು ಮಾಡಿದ್ರು. ನ್ಯಾಷನಲ್ ಪರ್ಮಿಟ್ 1,50,000 ಇದ್ದದ್ದನ್ನು 15,000 ಮಾಡಲಿಕ್ಕೆ ಅವರು ಭಾಳ ದೊಡ್ಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ಆಮೇಲೆ ಮಧ್ಯದಲ್ಲಿ ಟ್ಯಾಕ್ಸ್ ಹಾಕೋದನ್ನೆಲ್ಲ ಲೈಫ್ ಟ್ಯಾಕ್ಸ್ನ ಕಡಿಮೆ ಮಾಡಿ ನಾರ್ಮಲ್ ಟ್ಯಾಕ್ಸ್ ಮಾಡಿದ್ರು. ಇವತ್ತು ಭಾಳ ದೊಡ್ಡ ಸುದ್ದಿ ಏನಂದರೆ 1991ನೇ ಇಸ್ವಿಯಿಂದ 2020 ವರ್ಷ ತನಕ ಹಲವಾರು ಕೇಸುಗಳು ತಮಿಳುನಾಡು ಗಾಡಿ ಆಗಲಿ, ಆಂಧ್ರ ಗಾಡಿಯಲ್ಲಿ, ಕರ್ನಾಟಕದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಬರಬೇಕಾಗಿತ್ತು ಸರ್ಕಾರಕ್ಕೆ. ಆದರೂ ಕೂಡ ನಮ್ಮದು ಬೇಡಿಕೆ ನಾವು ಭಾಳ ದಿನ ಕೊಡ್ತಾ ಇದ್ದೀವಿ, ಅದನ್ನು 50% ಮಾಡಬೇಕು ಅಂತ ಇವತ್ತು ಮಾನ್ಯ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಇವತ್ತು ಆರ್ಡರ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ 1991ನೇ ಇಸ್ವಿಯಿಂದ 2020 ವರ್ಷದ ತನಕ ಏನೇನು ಕೇಸ್ ಇದೆಯೋ ಅದಕ್ಕೆಲ್ಲ 50% ಪೆನಾಲ್ಟಿ ಕಟ್ಟಬೇಕು, ಅದಕ್ಕೆ ಮೇಲೆ ಕಟ್ಟಂಗಿಲ್ಲ ಹಂಗಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಮಿಷನರ್ ಸಾಹೇಬ್ಗೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಯಾಕಂದರೆ ಕಮಿಷನರ್ ಸಾಹೇಬರು ಹಲವಾರು ಕೊಡುಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಲ್ಲಿಕಾರ್ಜುನ ಅವರು ಎಂಟೈರ್ ಟೀಮ್ಗೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕರ ಸಂಘ, ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಭಾಳ ದೊಡ್ಡ ಧನ್ಯವಾದ ಅರ್ತೀವಿ. ಇವತ್ತಿಂದ ನಿಮ್ಮ DSA ಕೇಸ್ಗೆ 50% ಹಣ ಕಟ್ಟಿದ್ರೆ ಸಾಕು. 25,000 ಇದ್ದರೆ ಅದು 12,000 ಕಟ್ಟಿದ್ರೆ ಸಾಕು. 20,000 ಮ್ಯಾಗಿದೆ ಎಲ್ಲ ಫೈನು, ಅದು 10,000 ಕಟ್ಟಿದ್ರೆ ಸಾಕು. ಬಡ ಲಾರಿ ಮಾಲೀಕರಿಗೆ ಇದು ಒಂದು ಭಾಳ ದೊಡ್ಡ ಗಿಫ್ಟು ಸರ್ಕಾರ ಕೊಟ್ಟಿದೆ. ಆದ್ದರಿಂದ ನಾವೆಲ್ಲರೂ ಸರ್ಕಾರಕ್ಕೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಮಾನ್ಯ ಮಂತ್ರಿಗಳಿಗೆ, ಕಮಿಷನರ್ ಸಾಹೇಬರಿಗೆ, ಮಲ್ಲಿಕಾರ್ಜುನ ಸಾಹೇಬರಿಗೆ, ಅವರು ಎಲ್ಲರ ತಂಡಕ್ಕೆ ಸೆಕ್ರೆಟರಿ ಸಾಹೇಬರಿಗೆ ಎಲ್ಲರಿಗೆ ಭಾಳ ದೊಡ್ಡ ಅಭಿನಂದನೆ ಲಾರಿ ಮಾಲೀಕರು. ಜೈ ಹಿಂದ್, ಜೈ ಕರ್ನಾಟಕ. ಆನಂದ್ ಇದು